ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದೊಂದು ಸಬ್ಜೆಕ್ಟ್ ಹೆಂಗೆ ಅಂತಂದರೆ, ಈ ಮ್ಯಾರೇಜ್ ವಿಚಾರ ಆಗಿರೋರಿಗೆ ಇದ್ರ ಬಗ್ಗೆ ಏನು ಯೋಚನೆ ಮಾಡೋದಾಗಲಿ ಎಂಥದ್ದು ಇರೋದಿಲ್ಲ. ಈ ಮದುವೆ ಆಗದೆ ಇರೋರು ಹಲವಾರು ರೀತಿ ಪ್ರಯತ್ನಗಳು ಪಟ್ಟಿರ್ತಾರೆ. ಜಾತಕ ತೋರಿಸೋದಾಗಿರ್ಬೋದು, ಇವ್ರು ಆ ದೇವಸ್ಥಾನ ಹೋದ್ರು, ಇಲ್ಲಿ ಹೋದ್ರು, ಎಲ್ಲವೂ ಕೂಡ ಆಗಿರುತ್ತೆ. ಒಂದೊಂದ್ಸರಿ ಅನ್ಸ್ಬಿಡುತ್ತೆ ಇವ್ರಿಗೆ ಮದುವೆ ಯೋಗನೇ ಇಲ್ವೇನೋ ಅನ್ನೋ ಒಂದು ಹಂತಕ್ಕೆ ಹೊಟ್ಟೋಗಿರ್ತಾರೆ. ಈ ಅವಿವಾಹ ಯೋಗ ಅಂತಲೂ ಏನಾದರೂ ಇದೆಯಾ ಗುರುಗಳೇ? ಇದು ಕೂಡ ನಮ್ಮ ಜಾತಕ ನೋಡಿದ ತಕ್ಷಣ ಗೊತ್ತಾಗುತ್ತಾ? ಯಾಕಂದರೆ ಇವಾಗ 45+ ಆಗೋಗ್ಬಿಟ್ಟಿದೆ, ಇನ್ನಾಗಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಬಟ್ ಅವರು ಬ್ರೋಕರ್ಗೆ ದುಡ್ಡು ಕೊಟ್ಟಿರ್ತಾರೆ, ಎಲ್ಲವೂ ಮಾಡಿರ್ತಾರೆ, ಮ್ಯಾಟ್ರಿಮೋನಿ ಸೈಟ್ಸಲ್ಲಿ ಹಾಕಿರ್ತಾರೆ. ಈ ಅವಿವಾಹ ಯೋಗ ಅಂತಂದ್ರೇನು? ಇದನ್ನಾದರೂ ಗುರುತಿಸ್ಕೊಳ್ಳೋಂಥದ್ದು ಹೇಗೆ? ಅದನ್ನು ತಿಳಿಸ್ಬೋದಾ ಗುರುಗಳೇ, ಜಾತಕದ ಪ್ರಕಾರ ಅಥವಾ ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಇದೆ, ನೀವು ಕೇಳಿದ್ದ ಯೋಗ ಇದೆ. ಯೋಗ ಅಲ್ಲ, ಅದೊಂದು ರೋಗ. ಆ್ಯಕ್ಚುಲಿ ಅದೊಂದು ಹೇಗೆ ತೆಗೆದುಕೋಬೇಕು ಅಂದರೆ, ಈ ಲಗ್ನದಿಂದ ಪಾರ್ಟ್ನರ್ ಹೌಸ್ ಸಪ್ತಮ 7ನೇ ಮನೆ, ಹುಡುಗನ ಜಾತಕದಲ್ಲಿ ಹುಡುಗಿದು, ಹುಡುಗಿ ಜಾತಕದಲ್ಲಿ ಹುಡುಗನಂತು. ಈ ಲಗ್ನದಿಂದ ದ್ವಿತೀಯಾಧಿಪತಿ ಅಂಡ್ ಸಪ್ತಮಾಧಿಪತಿ ಏನಾದರೂ ಇವರುಗಳು ಷಷ್ಠಮ ಅಷ್ಟಮ, ಷಷ್ಠಾಷ್ಟಮ ಅಂತಾರೆ ಸಾಮಾನ್ಯವಾಗಿ ಇದನ್ನು ಈ ಹೊಂದಾಣಿಕೆ ನೋಡೋಕೆ ತುಂಬ ಜನ ಗಮನಿಸ್ಬಿಡ್ತಾರೆ ಷಷ್ಠಾಷ್ಟಮ ಅಂತ. ಷಷ್ಠಮದಲ್ಲಿ, ಅಷ್ಟಮದಲ್ಲಿ ಅಥವಾ ದ್ವಾದಶದ ಭಾವದಲ್ಲಿ ಇತ್ತು ಅಂತಂದರೆ 100ಕ್ಕೆ 100 ಇವರು ಅವಿವಾಹದ ಯೋಗಕ್ಕೆ ಸಂಬಂಧಪಟ್ಟವರೇ ಇವರೆಲ್ಲರೂ ಕೂಡ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡೋದಾದರೆ, ಈ 4ನೇ ಮನೆಯಲ್ಲಿ ಗುರು, 7ನೇ ಮನೆಯಲ್ಲಿ ಶನಿ, 8ನೇ ಮನೆಯಲ್ಲಿ ಕುಜ, ಇದೊಂದು ರೀತಿಯ ಸನ್ಯಾಸ ಯೋಗವೇ. ಇವರು ಅಂದರೆ ಐಹಿಕ ಸುಖಗಳು ಅಷ್ಟಾಗಿ ಇಷ್ಟ ಆಗಲ್ಲ ಇವರಿಗೆ. ಆ ಐಹಿಕ ಸುಖಗಳು ಯಾವಾಗ ಇಷ್ಟವಾಗೋದಿಲ್ವೋ ಅಂಥವರೆಲ್ಲ ಇದೇ ಯೋಗಕ್ಕೆ ಸಂಬಂಧಪಟ್ಟವರೇ ಆಗಿರ್ತಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಏನೋ ಬಡ್ಕೊಳ್ತಿರ್ತಾರೆ, ಮದುವೆ ಮಾಡ್ಕೊಳ್ಳೆ ಅದೇನೇನೋ ಹೇಳ್ತಿರ್ತಾರೆ, ಮಗಳಿಗೆ ಹೇಳ್ತಾರೆ, ಮಗನಿಗೆ ಹೇಳ್ತಾರೆ, ಏನು ಅವ್ರು ಏನೇನೋ ಹೇಳ್ತಾರೆ, ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ. ಇನ್ಯಾರ ಕಾಲ ಮೇಲೆ ನಿಂತ್ಕೊಂಡಿರ್ತಾರೋ ಏನೋ, ಅವ್ರ ಕಾಲ ಮೇಲೆ ಕೆಲವೊಬ್ಬರು ಜಾತಕ ಇದೆ ಆಗಬೇಕು ಅಂತ. ಅದರ ಗೂಢಾರ್ಥ ಅದೇನೆ. ಪಾಪ ಅವರು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಮದುವೆ ಮಾಡ್ಕೊಳ್ತೀವಿ ಅಂತಾರೆ. ಕೆಲವ್ರಿಗೆ ಹೆಂಗೆ ಗೊತ್ತಾ, ಮದುವೆ ಮಾಡಿಕೊಂಡ್ರೆ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದು ಯೋಗ ಬರೋದು ನಿಮಗೆ. ಹಾಗೆಲ್ಲವೂ ಕೆಲವಿರುತ್ತವೆ. ಈ ಸನ್ಯಾಸಿ ಯೋಗ ಅಂತಾರಲ್ಲ, ಅದು ಈ ಹತ್ರ ಈ ರಿಲೇಟೆಡ್ ಇವೆಲ್ಲ ಕೂಡ. ಅದಕ್ಕೆ ಇವ್ರುಗಳಿಗೆಲ್ಲ ಕೆಲವು ಏನು ಹೇಳ್ತಾರೆ ಅಂತಂದರೆ, ರಾತ್ರಿ ಊಟ ಆದಮೇಲೆ ಈ ಥರದ ಯೋಗ ಇದ್ದವರು ಬಹುಶಃ 40-45 ವರ್ಷ ಆಗಿಬಿಟ್ಟಿದೆ, ಮದುವೆ ಪ್ರಯತ್ನ ಪಟ್ಟು ಆಗ್ತಾಯಿದೆ, ಎಲ್ಲ ಮುಗಿದೋಗಿದೆ, ನಮ್ಮ ಮನೆ ಬರ ಅಂತಂದರೆ, ನೀವು ಒಂದನೆಯದು ಗಂಧವನ್ನು ತೇಬೇಕು. ನೀವು ಗಂಧದ ಕಲ್ಲು ತೆಗೆದುಕೊಂಡು ನೀವೇ ಯಾರು ಸ್ವತಃ ಮದುವೆ ಆಗಬೇಕೋ ಅಥವಾ ಅವರ ತಂದೆ ತಾಯಿಗಳು ಅವರ ಸಂಬಂಧಿಗೆ ಸ್ವಲ್ಪ ತೇದು ಬಿಟ್ಟು ಊಟ ಆದಮೇಲೆ ಸ್ವಲ್ಪ ಮುಖಕ್ಕೆ ಕೈಗೆಲ್ಲ ಹಚ್ಕೋಬೇಕು. ಒಂದು ಅರ್ಧ ತಾಸು ಬಿಟ್ಟು ಯೋಚನೆ ಮಾಡಬೇಕು. ಅಂದರೆ ಆ ಗಂಧ ಹಚ್ಕೊಂಡು ಅಷ್ಟು ಸಂದರ್ಭದಲ್ಲಿ ನನಗೆ ಮದುವೆ ಆಗಬೇಕು ಶೀಘ್ರವಾಗಿ ಅಂತೇಳಿ ಪೂಸಿ ನೋಡು, ಗಂಧಕಾಂತಿ ಹೆಚ್ಚಿತು. ಗಂಧಕಾಂತಿ ಯಾವಾಗ ಹೆಚ್ಚುತ್ತೋ ಬಹುಶಃ ನಿನ್ನ ಬ್ಯಾಡ್ ಡಿಲೀಟ್ ಆದಾಗೇ ಒಂದಷ್ಟು ದಿನಗಳ ಕಾಲ, ಒಂದಷ್ಟು ದಿನಗಳಂತಂದರೆ ಫಿಕ್ಸ್ ಆಗೋ ತನಕ ಮದುವೆ ಇದನ್ನು ಮಾಡ್ತಾ ಬಾ, ಶೀಘ್ರ ಫಿಕ್ಸ್ ಆಗುತ್ತೆ. ಒಂದು ಅರ್ಧ ತಾಸು ಆದಮೇಲೆ ತೊಳೆದು ಬಿಡಬೇಕು. ಒಂದು ಹರಕೆ ಹೊತ್ಕೋಬೇಕು. ಗಂಧವನ್ನು ಊಟ ಆದಮೇಲೆ ಮೈಗಚ್ಕೊಂಡು ಅರ್ಧ ತಾಸು ಆದಮೇಲೆ ತೊಳೆಯೋದು ಒಂದನೇದಾದರೆ, ಎರಡನೆಯದು ಗಿರಿಜಾ ಕಲ್ಯಾಣ ಅಥವಾ ಶ್ರೀನಿವಾಸ ಕಲ್ಯಾಣದಲ್ಲಿ ಭಾಗಿಯಾಗಿ ಅಥವಾ ನೀವೇ ಸ್ವತಃ ಮಾಡಿಸಿ ದೈವ ಕೃಪೆಗೆ ಪಾತ್ರರಾಗಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅವಿವಾಹಿತ ಯೋಗ ಇದ್ದವರಿಗೆ. ಅಥವಾ ಅದರಲ್ಲಿ ಪಾಲ್ಗೊಳ್ಳುವಂಥದ್ದಾದರೂ ಮಾಡಿಕೊಂಡರೆ ಬಹುಶಃ ಯಕ್ಕಶ್ಚಿತ್ ಇವರು ಅಂತಹ ಯೋಗದಿಂದ ಹೊರಗೆ ಬರ್ತಾರೆ. ಕೆಲವರಿಗೆ ಯೋಗ ಚಾನ್ಸೇ ಇಲ್ಲ ಇವರ ಮದುವೆ ಆಗೋಕ್ಕೆ ಅಂತ ಬರೆದಾಕಿದ್ರು, ಗಂಧ ಹಚ್ಕೊಂಡು ನೋಡಿ ಅದು ಯಾಕಾಗಲ್ಲ ನೋಡೋಣ. ಅಂತಹ ಅವಿವಾಹಿತ ಯೋಗವನ್ನು ಡಿಲೀಟ್ ಮಾಡುತ್ತೆ ಮ್ಯಾರೇಜ್ ನಿಮಗೆ ಮಾಡಿಕೊಡುತ್ತೆ ಪ್ರೀತಿಯ ಬಂಧುಗಳೇ.
ಸೊ ಎಲ್ಲೋ ಒಂದು ಕಡೆ ನೀವು ಹೇಳಿದ ಹಾಗೆ ಈ 6, 8, 12ರಲ್ಲಿ 7th ಹೌಸ್ ಲಾರ್ಡ್ ಇತ್ತು ಅಂದಾಗ ಆಗಿರ್ಬೋದು, ಅಥವಾ 4ನೇ ಮನೇಲಿ ಗುರು, 7ನೇ ಮನೆಯಲ್ಲಿ ಶನಿ, 8ರಲ್ಲಿ ಕುಜ ಇತ್ತು ಅಂದರೆ ಇವ್ರದ್ದೊಂದು ರೀತಿ ಸನ್ಯಾಸಿ ಜಾತಕ ಅಂತ ಹೇಳಿದ್ರಿ. ಬಟ್ ಅದಕ್ಕೂ ಕೂಡ ಪರಿಹಾರ ಇದೆ. ಈ ಗಂಧ ಒಂದು ಲೇಪನ ಮಾಡ್ಕೊಳ್ಳೋದ್ರಿಂದ ಸೊ ಯಾವುದೇ ಒಂದು ಸಮಸ್ಯೆಗೂ ಪರಿಹಾರ ಅನ್ನೋಂಥದ್ದು ಇದ್ದೇ ಇರುತ್ತೆ. ಅದು ಸರಿಯಾದ ಸಮಯ ಹಾಗೆ ಸರಿಯಾದ ರೀತಿಯಲ್ಲಿ ನಾವು ಮಾಡೋದ್ರಿಂದ ಅದಕ್ಕೆ ಪರಿಹಾರ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಅವಿವಾಹ ಯೋಗ ಇರೋರಿಗೆ ವಿವಾಹ ಯೋಗ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಬಹಳ ವರ್ಷಗಳಿಂದ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಹಂತಕ್ಕೆ ಹೋಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಿಬಿಡಿ. ಈಗಷ್ಟೇ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.